ಅನುಭವ ಮತ್ತು ಪ್ರಯೋಗ ಎರಡನ್ನೂ ಮಿಶ್ರಣ ಮಾಡಿರ್ತಕ್ಕಂಥದ್ದು ಈ ಒಂದು ಸಂಖ್ಯಾಶಾಸ್ತ್ರ ಅಂತ ಕರೀತಾರೆ. ಶ್ರೀಕಂಠದತ್ತ ಒಡೆಯರ್ ಅವರು ಯಾವುದೇ ಗಾಡಿ ತಗೊಳ್ಳಿ ಅದಕ್ಕೆ 1953 ತೊಗೊಳ್ತಾಯಿದ್ರು. ಈಗ ನಾವು ಸಾಮಾನ್ಯರು ಎಲ್ಲರೂ ಹೇಳ್ತಾರೆ ಆ ನಂಬರ್ ತೊಗೊಂಡ್ರೆ ಏನಾಗ್ಬಿಡುತ್ತೆ, ಈ ನಂಬರ್ ಏನು ತೊಗೊಂಡ್ಬಿಡುತ್ತೆ, ಇದು ಮೂಢನಂಬಿಕೆ ಅಂತ. ಬಟ್ ಆದರೆ ನಾವು ಸೆಲೆಬ್ರಿಟಿ ಅವ್ರದ್ದು ಲೆಕ್ಕ ಹಾಕ್ಕೊಂಡ್ರೆ ಫಸ್ಟ್ ಅವ್ರಿಗೆ ಮೂಢನಂಬಿಕೆ ಇದೆಯಾ ಏನು ಅಂತ ಚೆಕ್ ಮಾಡ್ಕೋಬೇಕು. ಯಶ್ ಅವ್ರು ಯಾವಾಗಲೂ ಯಾವುದೇ ಗಾಡಿ ತೊಗೊಳ್ಳಿ ಅವ್ರದ್ದು ತೊಗೊಳ್ಳೋದೇ 8055 ಜೇಮ್ಸ್ ಬಾಂಡ್ ಅಂದರೆ ಇಮ್ಮಿಡಿಯೇಟಾಗಿ ಎಲ್ಲರೂ ಹೇಳೋದು ನಾಟ್ 7 ಅಂತ ಹೇಳ್ತಾರೆ. 007 90% ಗಾಡಿ ಟ್ರಬಲ್ ಕೊಡ್ತಕ್ಕಂಥ 4 ನಂಬರ್ಗಳಿದ್ದಾವೆ. 7 ಯಾವಾಗಲೂ ಕೂಡ ಗಾಡಿ ಯಾರು ಆ ಹೆಸರಲ್ಲಿದೆ ಯಾವಾಗಲೂ ಕೂಡ ಖರ್ಚು ಜಾಸ್ತಿ ಬರ್ತಾ ಇರುತ್ತೆ. ಈ 2 ಇರೋದು ಒಂಥರ ಟ್ರಬಲ್ ಚಂದ್ರ ಇದ್ದಂಗೆ. ಇವ್ರ ಪಾಪ ನೀಟಾಗೇ ಹೋಗ್ತಾ ಇರ್ತಾರೆ, ಬೇರೆಯವ್ರು ಬಂದು ಗುದ್ದೋದೇ ಜಾಸ್ತಿ 4 ಇರೋದು. ಈ 7 ಮೈಲೇಜ್ ಬಗ್ಗೆ ಮಾತಾಡುತ್ತೆ. 8 ಯಾವಾಗಲೂ ಕೂಡ ಗಾಡಿ ಅವ್ರಿಗೆ ಯಾವಾಗಲೂ ಕೂಡ ಒಂದು ರೀತಿ ಅಸಮಾಧಾನನೇ ಇರಲ್ಲ 8 ತೊಗೊಂಡವ್ರಿಗೆ. 5 ಯಾವಾಗಲೂ ಕೂಡ ಅದನ್ನು ನಮಗೆ ಲಾಭಕ್ಕೆ ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. 9999 ರಾಯಲ್ಟಿ ತೋರಿಸುತ್ತೆ 9. ನಿಮ್ಮ ಗಾಡಿಯ ಟೋಟಲ್ ನಂಬರ್ ಇರಬೇಕು. ಇಲ್ಲೇ ಜನ ಮಿಸ್ಟೇಕ್ ಮಾಡ್ತಾ ಇರೋದು. ಟೋಟಲ್ ನಂಬರ್ ವೆರಿ ಕೇರ್ಫುಲ್ ಆಗಿರಬೇಕು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ನಾವಿವತ್ತು ಗಾಡಿ ಸಂಖ್ಯೆ ಬಗ್ಗೆ ಮಾತಾಡ್ತಾ ಹೋಗೋಣ. ಹೆಚ್ಚಾಗಿ ಸೆಲೆಬ್ರಿಟೀಸ್ ಆಗಿರಬಹುದು, ದೊಡ್ಡ ದೊಡ್ಡ ಸ್ಟಾರ್ಸ್ಗಳಾಗಿರಬಹುದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಬಹುದು, ಯಾರೇ ಆಗಿರಬಹುದು, ಅವರಿಗೊಂದು ಗಾಡಿ ನಂಬರಿನ ಕ್ರೇಜ್ ಇರುತ್ತೆ. ಇಂಥದ್ದೇ ನಂಬರ್ ನನಗೆ ಬೇಕು, ಇದೇ ನಂಬರಿಂದ ಸ್ಟಾರ್ಟ್ ಆಗಬೇಕು ಅಥವಾ ಇದೇ ನಂಬರಿಂದ ಎಂಡ್ ಆಗಬೇಕು ಅಂತ. ಅದು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಆ ಹಣವನ್ನು ಕೊಟ್ಟು ಆ ನಂಬರ್ ಪ್ಲೇಟನ್ನು ತಗೊಂಡ್ಬಿಡ್ತಾರೆ. ಯಾಕೆ ಗುರುಜಿ, ಆ ಕ್ರೇಜ್ ಯಾಕೆ ಅಂತ? ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿದ ದಿನಾಂಕ ಎಲ್ಲರೂ ಆಚರಿಸ್ತಾರೆ. ಎಲ್ಲರೂ ವಿಶಸ್ ಮಾಡೋದು ಯಾವತ್ತು? ಬರ್ತಡೇ ದಿವಸ ಅಲ್ವಾ? ಯಾವುದೇ ವರ್ಷದಲ್ಲಿ ಆಗಿದ್ರೂ ಕೂಡ ಹುಟ್ಟಿರೋದು ಅದು ಆ ತಿಂಗಳು ಬಂದಾಗ, ಆ ದಿವಸ ಬಂದಾಗ ಆಗ್ತಾರೆ. ಸೊ ಎಲ್ಲರೂ ವಿಶ್ ಮಾಡ್ತಾರೆ ಹ್ಯಾಪಿ ಬರ್ಡೇ ಅಂತ. ಆ ಸೈಕ್ಲಿಕ್ ಇಯರಲ್ಲಿ ನಾವು 360 ಡೇಸ್ ಅಥವಾ 365 ಡೇಸ್ ತೊಗೊಳ್ತೀವಿ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ 360 ಡೇಸ್ ತೊಗೊಳ್ತೀವಿ. ಸ್ವಲ್ಪ ಲೀಪ್ ಇಯರು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಇಂಗ್ಲೀಷ್ ಕ್ಯಾಲೆಂಡರಲ್ಲಿ 365 366 ಡೇಸ್ ಬರುತ್ತೆ. ಬಟ್ 360 ಅಂತ ನಾವು ಟೋಟಲ್ ಮಾಡಿದಾಗ 9 ಬರುತ್ತೆ. ಸೊ ನಮಗೆ 0ಇಂದ 9 ನಂಬರ್ಗಳೇ ಇರೋದು. 0 1 2 3 4 5 6 7 8 9. ಈ ಸಂಖ್ಯೆಗಳು ರಿಪಿಟೇಟಿವ್ ಆಗಿದೆ. ಹೇಗೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. 7 ಅನ್ನೋ ನಂಬರ್ ತೊಗೊಂಡ್ರೆ ಸಪ್ತ ದ್ವೀಪಗಳಿದೆ, ಸಪ್ತ ಮಾತೃಕೆಯರಿದ್ದಾರೆ, ಸಪ್ತ ಋಷಿಗಳಿದ್ದಾರೆ. 7 ಅನ್ನೋದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಹಾಗೆ ನಮ್ಮ ಅನೇಕ ವಿಚಾರಗಳು ತೊಗೊಂಡಾಗ ಆ ನಂಬರ್ಸು ರಿಪೀಟ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ತುಂಬ ರಿಯಲ್ ಎಸ್ಟೇಟ್ ಅವರು 9ನ ಯೂಸ್ ಮಾಡ್ತಾರೆ. ಯಾಕಂದರೆ 9 ರೆಪ್ರೆಸೆಂಟ್ಸ್ ಬೈ ಮಾರ್ಸ್ ಅಂತ ಕರಿತೀವಿ, ಕುಜನ ಆಧಿಪತ್ಯ. ಇನ್ನೊಂದು ವಿಶೇಷ ಹೇಳಬೇಕು ಅಂತಂದರೆ, ಇವತ್ತಿಂದಲ್ಲ, ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಇತಿಹಾಸದಲ್ಲಿ ಶ್ರೀಕಂಠದತ್ತ ಒಡೆಯರ್ ಅವರು ಅವರೆಲ್ಲ ಗಾಡಿ, ಯಾವುದೇ ಗಾಡಿ ತಗೊಳ್ಳಿ ಅದಕ್ಕೆ 1953 ತೊಗೊಳ್ತಾಯಿದ್ರು. ಅಂದರೆ ಆ ಸಂಖ್ಯೆ ಅವ್ರಿಗೆ ಎಲ್ಲೋ ಒಂದು ಕಡೆ ಲಕ್ ಜನ್ರೇಟ್ ಆಗಿ, ನಾನು ಮೊದಲು ತೊಗೊಂಡಿರ್ತಕ್ಕಂಥ ಸಂಖ್ಯೆ ಇದು ನನಗೆ ಲಾಂಗ್ ಟರ್ಮ್ವರೆಗೂ ಚೆನ್ನಾಗಿ ಬಂದಿದೆ ಗಾಡಿ, ಇದರಿಂದ ಲಾಭ ಆಗಿದೆ ನನಗೆ, ನಾನು ಪ್ರತಿ ಗಾಡಿ ತೊಗೊಂಡಾಗ ಇದೇ ಸಂಖ್ಯೆನ ನಾನು ಉಪಯೋಗಿಸ್ತೀನಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೆರಿಮೆಂಟ್ ಬಂದಿರೋದೇ ನ್ಯೂಮರಾಲಜಿಯಿಂದ. ಹೇಗೆ ನಮಗೆ ನಂಬರ್ಸ್ ಹೇಗೆ ಫಾಲೋ ಮಾಡ್ತಾವೋ ತುಂಬ ಜನಕ್ಕೆ ಅನುಭವ ಆಗಿದೆ. ಯಾವಾಗ ನೋಡಿದ್ರು ಕೂಡ ನನಗೆ ಇಂಥ ಡೇಟ್ ಬಂದಾಗ ಸ್ವಲ್ಪ ನನಗೇನೋ ಸಮಸ್ಯೆ ಆಗುತ್ತೆ, ಇಂಥ ಡೇಟ್ ಬಂದಾಗ ನನಗೆ ಸ್ವಲ್ಪ ಫ್ರೆಂಡ್ಸ್ ಬರ್ತಾರೆ, ಇಂಥ ಡೇಟ್ ಬಂದಾಗ ನನಗೆ ದುಡ್ಡು ಸಿಕ್ಕಿದೆ, ಇಂಥ ಡೇಟಲ್ಲಿ ಬಂದಾಗ ಸ್ವಲ್ಪ ದುಡ್ಡು ಕಳ್ಕೊಳ್ಳೋಂಗಿದೆ, ಅಥವಾ ಆ ಡೇಟ್ ಬಂದಾಗ ನಂಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಇವೆಲ್ಲವೂ ಕೂಡ ಕಾಸ್ಮಿಕ್ ಬೈನರಿ ಸಿಸ್ಟಮಲ್ಲಿದೆ. ಬೈನರಿ ಸಿಸ್ಟಮ್ ಅಂತ ಕೊಡ್ತೀವಿ. ಬೈನರಿ ಅಂದರೆ 01010101 ಸಿಸ್ಟಮಲ್ಲಿದೆ. ಇವತ್ತು ಕೋಡಿಂಗ್ ಅಂತ ಮಾಡ್ತಾರೆ, ಸಾಫ್ಟ್ವೇರಲ್ಲಿ ಕೋಡಿಂಗ್ ಅಂತ ಮಾಡ್ತಾರೆ, ಅದರಲ್ಲೂ ನಂಬರ್ಸ್ ಯೂಸ್ ಮಾಡ್ತಾರೆ. ಇವತ್ತು ಅಕೌಂಟಿಂಗ್ ಅಂತಂದರೆ ಅದರಲ್ಲೂ ನಂಬರ್ಸ್ ಯೂಸ್ ಮಾಡ್ತಾರೆ. ಟ್ಯಾಲಿ ಆಗಬೇಕು, ಡೆಬಿಟ್ ಟು ಕ್ರೆಡಿಟ್ ಟ್ಯಾಲಿ ಆಗಬೇಕು. ಮತ್ತು ನಂಬರ್ಸಲ್ಲಿ ಏನಿಲ್ಲ ಅಂದರೆ
ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಪ್ಪ ಅಂತಂದರೆ ಅದು ಡಿಜಿಟಲ್ಲೇ ಬರುತ್ತೆ. ಎಷ್ಟೋ ಜನ ಬ್ಯಾಂಕ್ ಹೋಗ್ಬಿಟ್ಟು ತೆರಿಬೇಕಾದ್ರೆ ಇದೇ ಟೋಟಲ್ ನಂಬರ್ ಬೇಕು ಅಂತ ಮುಂಚೆ ಎಲ್ಲ ಐತಿ, ಇವಾಗ ಕೊಡಲ್ಲ. ಇವಾಗ ಸಿಸ್ಟಮ್ ಜನ್ರೇಟ್ ಆಗಿರೋದು ಕೊಡಲ್ಲ. ಸದ್ಯಕ್ಕೆ ನಮ್ಮ ಕೈಯಲ್ಲಿ ಏನಿದೆ, ಸಾಧಾರಣವಾಗಿ 2 ಕೆಲಸ ಮಾಡ್ತಾರೆ. ಒಂದು ಮನೆಯ ನಂಬರು, ಇನ್ನೊಂದು ವೆಹಿಕಲ್ ನಂಬರು. ಭಾಳ ಈಸಿಯಾಗಿರ್ತಕ್ಕಂಥದ್ದು ವೆಹಿಕಲ್ ನಂಬರ್. ಈಗ ನಾವು ಸಾಮಾನ್ಯರು ಎಲ್ಲರೂ ಹೇಳ್ತಾರೆ ಆ ನಂಬರ್ ತೊಗೊಂಡ್ರೆ ಏನಾಗ್ಬಿಡುತ್ತೆ, ಈ ನಂಬರ್ ಏನು ತೊಗೊಂಡ್ಬಿಡುತ್ತೆ, ಇದು ಮೂಢನಂಬಿಕೆ ಅಂತ. ಬಟ್ ಆದರೆ ನಾವು ಸೆಲೆಬ್ರಿಟಿ ಅವ್ರದ್ದು ಲೆಕ್ಕ ಹಾಕ್ಕೊಂಡ್ರೆ ಫಸ್ಟ್ ಅವ್ರಿಗೆ ಮೂಢನಂಬಿಕೆ ಇದೆಯಾ ಏನು ಅಂತ ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ಯಶ್ ಅವ್ರು ಯಾವಾಗಲೂ ಯಾವುದೇ ಗಾಡಿ ತೊಗೊಳ್ಳಿ, ಅವ್ರದ್ದು ತೊಗೊಳ್ಳೋದೇ 8055. ಅದು ನೋಡೋಕ್ಕೆ ಬಾಸ್ ಥರ ಕಾಣಿಸ್ಬೇಕು, BOSS. ಅದು ಅವ್ರದ್ದು ಟೋಟಲ್ ಮಾಡಿದ್ರೆ ಎಷ್ಟು ಲಕ್ಕಿ ನಂಬರ್ ಬರುತ್ತೋ ಅದೆಲ್ಲ ಅವರವರ ವೈಯಕ್ತಿಕ. ಬಾಸ್ ಅಂತಕ್ಕಂಥದ್ದು 8055 ಬರುತ್ತೆ. ಹಾಗೆ ಅನೇಕರದ್ದು ಲಿಸ್ಟ್ ಮಾಡಿದ್ದೀನಿ ನಾನು. ಶಾರುಖ್ ಖಾನ್ದು ನಾವು ತೊಗೊಂಡ್ರೆ ಅವ್ರದ್ದು ಎಲ್ಲ ಗಾಡಿ ನಂಬರು 555 ಬರುತ್ತೆ. ಭಾಳ ವಿಶೇಷ, 555 ಬರುತ್ತೆ. ಸಚಿನ್ ತೆಂಡೂಲ್ಕರ್ ಅವರು ತೊಗೊಂಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಫೆರಾರಿ ಅನಿಸುತ್ತೆ, 9999 ಈ ನಂಬರು. ಹಾಗೆ ಅದ್ರ ಜೊತೆ ನಾವು ಅಮಿತಾಬ್ ಬಚ್ಚನ್ ಅವ್ರು ತೊಗೊಳ್ಬೇಕು ಅಂದರೆ ಟೋಟಲ್ ಮಾಡಿದಾಗ ಅವ್ರದ್ದು ಯಾವಾಗಲೂ ಕೂಡ 2 ಬರ್ತಕ್ಕಂಥದ್ದು ಸ್ವಲ್ಪ ತೊಗೊಳ್ತಾರೆ. ಬೇಸ್ಡ್ ಆನ್ ಅವರು ಡೇಟ್ ಆಫ್ ಬರ್ತು ಇರತಕ್ಕಂಥದ್ದು ಇರುತ್ತೆ. ಇನ್ನೂ ಒಂದು 2-3 ಜನದ್ದು ಹೇಳಬೇಕು ಅಂತಂದರೆ ಸಂಜಯ್ ದತ್ ಅವ್ರದ್ದು ಭಾಳ ವಿಶೇಷ. ಸಂಜಯ್ ದತ್ ಅವ್ರದ್ದು 4545 ಯೂಸ್ ಮಾಡ್ತಾರೆ. ಯಾವುದೇ ಗಾಡಿ ತೊಗೊಳ್ಳಿ 4545 ಯೂಸ್ ಮಾಡ್ತಾರೆ. ಹಾಗೆ ಅತ್ಯಂತ ಜನಪ್ರಿಯ ಆಗಿರ್ತಕ್ಕಂಥದ್ದು ಬಾಂಡ್, ಜೇಮ್ಸ್ ಬಾಂಡ್ ಅಂದರೆ ಇಮ್ಮಿಡಿಯೇಟಾಗಿ ಎಲ್ಲರೂ ಹೇಳೋದು 007 ಅಂತ ಹೇಳ್ತಾರೆ, 007. ಸೊ ಇದೆಲ್ಲ ಒಂದು ನಡೀತಾ ಇರ್ತಕ್ಕಂಥ ಒಂದು ಕಾಲಮಾನ, ಹಿಸ್ಟ್ರಿ. ಇವಾಗ ಅದು ಮಿಸ್ಟ್ರಿ ಆಗಿದೆ, ನಂಬರ್ಸ್ ಅನ್ನೋದು ಮಿಸ್ಟ್ರಿ ಆಗಿದೆ. ಅನೇಕ ಸಂಶೋಧನೆ ಮಾಡಿದೆ ನಂಬರ್ಸ್ ಮೇಲೆ. ನೋಡಿ, ಯಾವಾಗಲೂ ಅಷ್ಟೇ ನ್ಯೂಮರಾಲಜಿ ಕೆಲವು ಬೇಸ್ಡ್ ಆನ್ ಸರ್ಟೆನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್, ಅನುಭವ ಮತ್ತು ಪ್ರಯೋಗ ಎರಡನ್ನೂ ಮಿಶ್ರಣ ಮಾಡಿರ್ತಕ್ಕಂಥದ್ದು ಈ ಒಂದು ಸಂಖ್ಯಾಶಾಸ್ತ್ರ ಅಂತ ಕರೀತಾರೆ. 90% ಗಾಡಿ ಟ್ರಬಲ್ ಕೊಡ್ತಕ್ಕಂಥ 4 ನಂಬರ್ಗಳಿದ್ದಾವೆ. 0, 2, 4, 7 ಮತ್ತು ಇನ್ನೊಂದು ಸೇರುತ್ತೆ 8. ಒಟ್ಟು 4 + 1. ಯಾಕೆಂದರೆ 0 ಅಂತ ನಾನು ತೊಗೊಂಡಿದ್ದೀನಿ, ತುಂಬ ಜನ 0 ಸೆಲೆಕ್ಟ್ ಮಾಡಲ್ಲ. 0 ತೊಗೊಂಡನ್ನು ನಾನು ತೊಗೊಂಡಾಗ 5 ಬರುತ್ತೆ. 0 + 4, 0, 2, 4, 7, 8. ಯಾಕೆ ಈ ನಂಬರ್, ಎಂಡಿಂಗ್ ನಂಬರ್, ಗಾಡಿ ನಂಬರ್ ನಮಗೆ ಸ್ವಲ್ಪ ಸಮಸ್ಯೆ ಕೊಡುತ್ತೆ ಅಂತಂದರೆ, ಅನುಭವಗಳಿಂದ ಕೆಲವರು ಇದನ್ನು ಸ್ಟಡಿ ಮಾಡಿ ಆ ಗಾಡಿಗಳು ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಅವ್ರಿಗೆ ಆ ಒಂದು ಯಜಮಾನರಿಗೆ ಎಲ್ಲಿವರೆಗೂ ಅದು ಸ್ವಲ್ಪ ಲಾಭವನ್ನು ಕೊಟ್ಟಿದೆ, ಎಲ್ಲಿವರೆಗೂ ಸಮಸ್ಯೆ ಕೊಟ್ಟಿದೆ ಅಂದಾಗ ಯಾರು 0 ಇರುತ್ತೋ ಆ ಗಾಡಿ ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡೇ ಇರಲ್ಲ ಅಂತ ಬಂದಿದೆ. ಗಾಡಿ ಹೊಸಾಗಿ ತೊಗೊಂಬಂದರು, 1000 ರೂಪಾಯಿನೋ ಲಕ್ಷನೋ ಎಷ್ಟೋ ಹಾಕಿ ತೊಗೊಂಬಂದರು, ಯಾವಾಗಲೂ ತೆಗಿತಾರೆ, ಒರೆಸ್ತಾರೆ, ಇಡ್ತಾರೆ, ತಿಂಗ್ಳಿಗೆ ಒಂದು ಸತಿನೋ ಹೋಗ್ತಾರೆ. 0 ಎಂಡಿಂಗ್ ಎಲ್ಲ ಕಮ್ಮಿ ಯೂಸ್ ಮಾಡ್ತಾರೆ ಅಂತ ಒಂದು ಸಬ್ಜೆಕ್ಟ್ ಹೇಳುತ್ತೆ. ಹಾಗೆ ಈ 2 ಅಂತ ಇರ್ತಕ್ಕಂಥದ್ದು, ವಿಶೇಷವಾಗಿ ಈ 2 ಅಂತ ನಂಬರ್ ಇರ್ತಕ್ಕಂಥದ್ದು ಯಾವಾಗಲೂ ಕೂಡ ಗಾಡಿ ಮಧ್ಯದಲ್ಲಿ ಟ್ರಬಲ್ ಕೊಡುತ್ತಂತೆ. ಎಲ್ಲೋ ಹೋಗ್ತಾ ಇರ್ತೀವಿ, ಪಂಚರ್ ಆಗಿಬಿಡ್ಬೋದು. 1 ಟೈರ್ ಯಾವಾಗಲೂ 3 ಸತಿ ಪಂಚರ್ ಹಾಕ್ಸಿದ್ದೀನಿ ಸರ್, 4 ಸತಿ ಅದೇ ಟೈರ ಪಂಚರ್ ಆಗುತ್ತೆ, ಚೇಂಜ್ ಮಾಡಿದ್ರು ಮತ್ತೆ ಆಗ್ತದೆ ಸರ್. 2 ಇರ್ತಕ್ಕಂಥದ್ದು, ಯಾಕಂದರೆ ಮೂನ್. ಹಾಗೆ ಮಧ್ಯದಲ್ಲಿ ಕೈ ಕೊಡುತ್ತೆ ಸರ್, ಚೆನ್ನಾಗೇ ಓಡ್ತಾ ಇರುತ್ತೆ, ಎಲ್ಲ ಕ್ಲೀನಾಗಿ ಎಲ್ಲ ಸೆಟ್ ಮಾಡಿರ್ತೀನಿ ಸರ್, ಹೋಗ್ಬೇಕಾರೆ ಅಲ್ಲಿ ಸಡನ್ನಾಗಿ ಅಲ್ಲಿ ಮೈದಲ್ಲಿ ನಿಂತೋಗ್ಬಿಡುತ್ತೆ, ಮಳೆಯಲ್ಲೇ ನಾನು ನೆಂದು ಸ್ಟಾರ್ಟೇ ಆಗೋಲ್ಲ. ಈ 2 ಇರೋದು ಒಂಥರ ಟ್ರಬಲ್ ಚಂದ್ರ ಇದ್ದಂಗೆ. ಒಂದು ಸತಿ ಓಡ್ತಾ ಇದ್ದರೆ ಓಡ್ತಾ ಇರುತ್ತೆ, ಸಡನ್ನಾಗಿ ಕೈ ಕೊಡ್ತು ಅಂದರೆ ಯೋಚನೆ ಮಾಡಬೇಕು. 2 ಎಂಡಿಂಗು. ಹಾಗೆ ತುಂಬ ಸ್ವಲ್ಪ ಟ್ರಬಲ್ಸಮ್ ಆಗಿರ್ತಕ್ಕಂಥದ್ದು ನಂಬರ್ 4. ಇವ್ರ ಪಾಪ ನೀಟಾಗೇ ಹೋಗ್ತಾ ಇರ್ತಾರೆ, ಬೇರೆಯವ್ರು ಬಂದು ಗುದ್ದೋದೇ ಜಾಸ್ತಿ 4 ಇರೋರಿಗೆ. ಅದೇನೋ ಒಂಥರ ಲವ್ ಏನೋ ಅನಿಸುತ್ತೆ, ಅದ್ರ ಮೇಲೆ ಬಂದು ಅದಕ್ಕೆ ಗುದ್ದುತ್ತೆ. ಅಥವಾ ಇವ್ರು ಹೋಗಿ ಯಾವ್ದಾರು ಒಂದು ಟಚ್ ಮಾಡಿಬಿಡ್ತಾರೆ, ಎಲ್ಲಿಗಾರು ಒಂದು ಟಚ್ ಮಾಡಿ ಡೆಂಟ್ ಮಾಡಿ ಆ ಗಾಡಿ ಗುಜ್ರಿ ಗಾಡಿ ಥರ ಕಾಣಿಸುತ್ತೆ. 4 ಎಂಡ್ ಆಗಿರ್ತಕ್ಕಂಥ ಗಾಡಿಗಳೆಲ್ಲ ನೀವು ನೋಡಿದ್ರೆ. ಸೊ ಸಾಧ್ಯವಾದಷ್ಟು 4, ಅದಕ್ಕೆ ಈ ನಂಬರ್ಗಳನ್ನು ಅವಾಯ್ಡ್ ಮಾಡಿದಷ್ಟು ಏನಾಗುತ್ತೆ, ಡೆಂಟ್ಗಳಾಗಲ್ಲ. ಈಗ ಒಂದು ಹೊಸ ಕಾರ್ ತೊಗೊಂಡ್ರೆ ಒಬ್ಬ ಮನುಷ್ಯನಿಗೆ ಬೇಜಾರಾಗೋದು ಆ ಕಾರ್ ಮೇಲೆ ಫಸ್ಟ್ ಸ್ಕ್ರ್ಯಾಚ್ ಬಿದ್ದಾಗ, ಫಸ್ಟು ಡೆಂಟ್ ಆದಾಗ. ಯಾವುದೋ ಒಂದು ಸೈಕಲ್ ಬಂದು ಗುದ್ದುಬಿಡ್ತಾನೆ, ಒಂಥರ ಹೊಟ್ಟೆ ಉರಿಯುತ್ತೆ, ಬೈಯಂಗಿಲ್ಲ ಬಿಡೋಂಗಿಲ್ಲ, ಆ ರೀತಿ ಆಗ್ತಕ್ಕಂಥದ್ದು. 4 ಹೆಚ್ಚಾಗಿ
ಇದೊಂಥರ ಡೆಂಟೆಡ್ ಅಥವಾ ಸ್ಕ್ರ್ಯಾಚ್ಡ್ ಅಥವಾ ಹಿಟ್ ಜಾಸ್ತಿ ಆಗುತ್ತೆ 4 ಇರತಕ್ಕಂಥದ್ದು. ಮತ್ತೊಂದು ಬರುತ್ತೆ 7 ಯಾವಾಗಲೂ ಕೂಡ ಗಾಡಿ ಯಾರು ಆ ಹೆಸರಲ್ಲಿದೆ ಯಾವಾಗಲೂ ಕೂಡ ಖರ್ಚು ಜಾಸ್ತಿ ಬರ್ತಾ ಇರುತ್ತೆ. ಎಷ್ಟೋ ಜನ ಹೇಳ್ತಾರೆ ಸರ್ ಈ ಗಾಡಿ ತಗೊಂಡೆ, ನನ್ನ ಫ್ರೆಂಡು ತಗೊಂಡೆ ನನ್ನ ಜೊತೆ, ಅವನದು ಚೆನ್ನಾಗಿದೆ ಸರ್, ನನ್ನ ಮೈಲೇಜೇ ಬರ್ತಾ ಇಲ್ಲ ಸರ್, ಅವ್ನಿಗೆ 80 ಕಿಲೋಮೀಟರ್ ಬರ್ತದೆ ಸರ್, ನನಗೆ 75 ಬರ್ತದೆ ಸರ್, 5 ಕಮ್ಮಿ ಬರ್ತದೆ. ಯಾಕೆ? ಅದು ಸೇಮ್ ಇಂಜಿನ್ನು, ಸೇಮ್ ಕಂಪನಿ, ಎಲ್ಲ ವಯರು ಸೇಮು, ಬ್ರ್ಯಾಂಡು ಸೇಮು, ದುಡ್ಡು ಕೊಟ್ಟಿರೋದು ಸೇಮು, ತೊಗೊಂಡಿದ್ದು ಸೇಮು. ಕೆಲವ್ರು ಹೇಳ್ತಾರೆ ನಾನು ಬಂದಿದ್ದು ತುಂಬ ಸತಿ. ಬಂದಾಗ ಅದೇನಾಗ್ಬಿಡುತ್ತೆ ಸಡನ್ನಾಗಿ ಸರ್ ಅವ್ರದ್ದು ಮೈಲೇಜ್ ಇದೆ, ನನ್ನ ಮೈಲೇಜ್ ಇಲ್ಲ, ಸ್ವಲ್ಪ ನನಗೆ ಅವಾಗವಾಗ ಹೋಗ್ತಾ ಹೋಗ್ತಾ ಸ್ವಲ್ಪ ಟ್ರಬಲ್ ಸ್ವಲ್ಪ ಕೊಡುತ್ತೆ, ಜಾಸ್ತಿ ಕುಡಿಯುತ್ತೆ, ಆಡು ಭಾಷೆಯಲ್ಲಿ ಸಾರ್ ಜಾಸ್ತಿ ಕುಡಿಯುತ್ತೆ. ಭಾಳ ಹಿಂದೆ ಇತ್ತು, ಇವಾಗ ಸ್ವಲ್ಪ ಅದು ಕಮ್ಮಿ ಆಗಿದೆ. ಇವಾಗ ಏನು ಮಾಡಿಬಿಟ್ಟಿದ್ದಾರೆ, ಖಾಲಿ ಆಯಿತಾ ಹೋಗಿ ಹಾಕ್ಸ್ಕೊಂಡು ನಡೀತಾಯಿರು. ಭಾಳ ಹಿಂದೆ ಈ ಡೀಸೆಲ್ಗೆ ಪೆಟ್ರೋಲ್ಗೆ ಭಾಳ ಒಂದು ಬೆಲೆ ಕೊಡ್ತಾಯಿದ್ರು. ಸೊ ಈ ಮೈಲೇಜ್ ಅಂತ. ಈಗ ಸಾಧಾರಣವಾಗಿ ಯಾವ್ದಾದ್ರು ವೆಹಿಕಲ್ ತಗೊಂಡ್ರೆ ಮೈಲೇಜ್ ಕೊಡುತ್ತಾ ಅಂತ ಕೇಳೋದು ಭಾಳ ಕಮ್ಮಿ ಆಗಿದೆ. ಈ 7 ಮೈಲೇಜ್ ಬಗ್ಗೆ ಮಾತಾಡುತ್ತೆ. ಹಾಗೆ ಕೊನೆಯದಾಗಿ 8 ಯಾವಾಗಲೂ ಕೂಡ ಗಾಡಿ ಅವ್ರಿಗೆ ಯಾವಾಗಲೂ ಕೂಡ ಒಂದು ರೀತಿ ಅಸಮಾಧಾನನೇ ಇರಲ್ಲ. 8 ತೊಗೊಂಡವ್ರಿಗೆ ಏನಕ್ಕೆ ಇದು ತಗೊಂಡೆ, ಯಾವ ಕಾರಣಕ್ಕೆ ಇದು ತೊಗೊಂಡೆ, ಏನು ಸಮಸ್ಯೆಗೆ ಇದು ನಾನು ಸ್ವಲ್ಪ ಎದುರಾಗ್ತಾ ಇದೆ, ಯೂಸೇ ಸರಿಯಾಗಿ ಮಾಡ್ತಾ ಇಲ್ಲ, ತೊಗೊಂಡೋದ್ರೆ ಸುಮ್ಮನೆ ಅಲ್ಲಿ ಏನೋ ಒಂದು ಬ್ರೇಕ್ ಡೌನ್ ಆಗಿಬಿಡುತ್ತೆ, ಬರೀ ಒಂಥರ ಇದು ತೊಗೊಂಡು ಸುಮ್ಮನೆ ವೇಸ್ಟ್ ಆಯ್ತೇನೋ ಅನ್ನೋ ಭಾವನೆ 8 ಎಂಡಿಂಗಲ್ಲಿ ಇರೋದೆಲ್ಲ ಇರುತ್ತೆ. ಈ 8 ಎಂಡಿರೋರಿಗೆ. ಇನ್ನು ಮಿಕ್ಕ ನಂಬರ್ ಹೆಂಗೆ ಸರ್ ಅಂತ ಹೇಳಿದ್ರೆ, ಇನ್ನು ಮಿಕ್ಕ ನಂಬರ್ನು ಆಲ್ರೆಡಿ ಹೇಳಿದ್ದೀನಿ 1 ಇರೋರ್ದೆಲ್ಲ ಒಂಥರ ಯಾವಾಗಲೂ ಕೂಡ ರಾಯಲ್ ಆಗಿರಬೇಕು ಅನ್ನೋ ಒಂದು ಇಚ್ಛೆಯಲ್ಲಿ ಗಾಡಿ ಓಡಿಸ್ತಾರೆ. 3 ಇರೋರ್ದೆಲ್ಲನೂ ಕೂಡ ಒಂದು ರೀತಿ ಕಂಟಿನ್ಯೂಸ್ ಆಗಿ ನೀಟಾಗಿ ಇಟ್ಕೊಂಡಿರ್ತಾರೆ ಗಾಡಿ, ಇನ್ನು ಸ್ವಲ್ಪ ದಿವಸ ಹಂಗೆ ಬಿಟ್ಬಿಟ್ಟಿರ್ತಾರೆ ಗಲೀಜಾಗಿರಲಿ, ಕನ್ಸಿಸ್ಟೆನ್ಸ್ ಆಗಿ ನೀಟಾಗಿ ಇಟ್ಟಿರಲ್ಲ. ನೋಡಿ ಇದು ಬರುತ್ತೆ ಬೇಕಾದ್ರೆ ಈ 3 ಎಂಡಿಂಗ್ ಅವ್ರು ನೋಡ್ಬೇಕು ನೀವು ಯಾವಾಗಲೂ ಕೂಡ ಆ ರೀತಿ ಬರ್ತಕ್ಕಂಥದ್ದು. 5 ಯಾವಾಗಲೂ ಕೂಡ ಅದನ್ನು ನಮಗೆ ಲಾಭಕ್ಕೆ ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. 5 ಎಂಡಿಂಗ್ ಇರೋದೆಲ್ಲ ಏನಾದ್ರು ಅಲ್ಲಿ ಹೋದರೆ ವರ್ಕೌಟ್ ಆಗುತ್ತಾ ಆ ರೀತಿ ಇರ್ತಕ್ಕಂಥದ್ದು 5 ನಂಬರು. ಇನ್ನು 6 ಇರ್ತಕ್ಕಂಥದ್ದು ಸ್ಟೈಲ್ಗೆ ಯೂಸ್ ಮಾಡ್ತಾರೆ ಜಾಸ್ತಿ. 6 ಎಂಡಿಂಗ್ ಇರೋರೆಲ್ಲ ಸ್ಟೈಲ್ಗೆ ಯೂಸ್ ಮಾಡ್ತಾರೆ. ಹಾಗಿನ್ನ ಕೊನೆಯದಾಗಿ 9 ಎಲ್ಲ ರಾಯಲ್ಟಿ ಅಂತ ಕರಿತೀವಿ ನಾವು. 1 ರಾಯಲ್ಟಿ ಇಲ್ಲ, 9 ರಾಯಲ್. ಅದಕ್ಕೆ ನೀವು ನೋಡ್ಬೋದು ಎಲ್ಲರೂ ಕೂಡ ಲಾಸ್ಟಲ್ಲಿ 9 ಇರೋದು ಕೊಡಿ, 0009 9999 ರಾಯಲ್ಟಿ ತೋರಿಸುತ್ತೆ 9. ಸೊ ರಾಯಲ್ ಆಗಿರಬೇಕು. ಗ್ರ್ಯಾಂಡ್ ಕಾರ್ನೆಲ್ಲ ಜಾಸ್ತಿ 9 ಎಂಡಿಂಗ್ ತೊಗೊಳ್ತಾರೆ ಅಥವಾ 9 ಸೀರೀಸಲ್ಲಿ ತೊಗೊಳ್ತಾರೆ, 009. ಸೊ ಇಷ್ಟೆಲ್ಲ ಇದ್ರೂ ಕೂಡ ಒಂದು ವಿಚಾರ ಹೇಳ್ತೀನಿ, ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಕೆಲವು ಅದೃಷ್ಟದ ಸಂಖ್ಯೆಗಳು ಬರುತ್ತೆ. ಆ ಅದೃಷ್ಟ ಸಂಖ್ಯೆಯಲ್ಲಿ ನಿಮ್ಮ ಗಾಡಿಯ ಟೋಟಲ್ ನಂಬರ್ ಇರಬೇಕು. ಇಲ್ಲೇ ಜನ ಮಿಸ್ಟೇಕ್ ಮಾಡ್ತಾ ಇರೋದು. ಗಾಡಿ ನಂಬರ್ ತೊಗೊಳ್ಬೇಕಾದ್ರೆ ಮಿಸ್ಟೇಕ್ ಇಲ್ಲೇ ಆಗ್ತಾ ಇರೋದು. ಆ 4 ಡಿಜಿಟ್ ಮಾತ್ರ ಟೋಟಲ್ ಮಾಡ್ತಾ ಇದ್ದಾರೆ, ಅದು ರಾಂಗ್. ಯಾವುದೇ ಗಾಡಿ ಇರಲಿ, KA02 ಆದಮೇಲೆ 02 ಬರ್ಬೋದು, 04 ಬರ್ಬೋದು, 05 ಬರ್ಬೋದು, ಆ ಝೋನ್ಸ್ ಪ್ರಕಾರ ಬರುತ್ತೆ. KA51 ಬರುತ್ತೆ, KA52 ಬರುತ್ತೆ. ಅದನ್ನೂ ತೊಗೊಳ್ಬೇಕಾಗತ್ತೆ ಸಂಖ್ಯೆಗೆ. ಅದರ ಜೊತೆಗೆ ಸೀರೀಸ್ ಅಂತ ಬರುತ್ತೆ, ES, MQ, MS, YM, ಅದನ್ನೂ ತೊಗೊಳ್ಬೇಕಾಗತ್ತೆ. ಅದನ್ನು ಆ್ಯಡ್ ಮಾಡಿ, ಈ 4 ಡಿಜಿಟ್ ಆ್ಯಡ್ ಮಾಡಿ ಟೋಟಲ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದು ನಿಮಗೆ ಲಕ್ಕಿನ ಅಂತ. ಈಗ ನಾನು ಹೇಳಿದೆ, ನೀವು 1 ತಗೊಂಡ್ರೆ ಚೆನ್ನಾಗಿರುತ್ತೆ, 3 ಚೆನ್ನಾಗಿರುತ್ತೆ, 5 ಇದ್ದರೆ ಚೆನ್ನಾಗಿರುತ್ತೆ, 6 ಇದ್ರೆ ಚೆನ್ನಾಗಿರುತ್ತೆ, 9 ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅದನ್ನು ತೊಗೊಂಡ್ಬಿಟ್ಟು ಲಾಸ್ಟಲ್ಲಿ ಅದೆಲ್ಲ ಇದೆ ಚೆನ್ನಾಗಿದೆ, ಯಾಕೆ ಸರ್ ಆಕ್ಸಿಡೆಂಟ್ ಆಯಿತು ಅಂದರೆ ಟೋಟಲ್ ನಂಬರೇ ನಮಗೆ ಡ್ಯಾಮೇಜ್ ಮಾಡೋದು. ಟೋಟಲ್ ನಂಬರ್ ವೆರಿ ಕೇರ್ಫುಲ್ ಆಗಿರಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಆ ಟೋಟಲ್ ನಂಬರಲ್ಲಿ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಗಾಡಿ ತೊಗೊಳ್ಬೇಕಾದ್ರೆ ಅದನ್ನು ಸೈನ್ಸ್ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ ಆಲ್ಫಾ ನ್ಯೂಮರಿಕಲ್ ವ್ಯಾಲ್ಯೂ ಅಂತ ಕರೀತಾರೆ. ಅವರವರ ವ್ಯಾಲ್ಯೂ ಮೇಲೆ, ಯಾಕೆಂದರೆ ಹೆಸರು ಇಡ್ತಾರೆ. ಈಗ ಹೆಸರು ಬದಲಾವಣೆ ಅದೆಲ್ಲ ಇಡ್ತಾರೆ. ಮತ್ತು ಅದು ಬರೋದು, ಹೆಸರು ಬದಲಾವಣೆ ಎಲ್ಲಿಂದ ಬರುತ್ತೆ? ಅವ್ರ ಡೇಟ್ ಆಫ್ ಬರ್ತಿಂದನೇ ಬರೋದು. ಇಂಥ ಡೇಟಲ್ಲಿ ಹುಟ್ಟಿರೋರಿಗೆ ಇಂಥ ನಂಬರ್ ಲಕ್ಕಿ ಆಗುತ್ತೆ. ಸೊ ಹೆಸರು ಅದೇ ಥರ ಇಡ್ತಾರೆ. ಒಂದು ಎಕ್ಸ್ಟ್ರಾ A ಹಾಕ್ತಾರೋ, ಎಕ್ಸ್ಟ್ರಾ Y ಹಾಕ್ತಾರೋ, ಅದೆಲ್ಲ ಹಾಕ್ತಾರೆ. ಸೊ ಇದನ್ನು ಆಲ್ಫಾ ನ್ಯೂಮರಿಕ್ ಅಂತಂತಾರೆ. ಸೊ ಗಾಡಿಲೂ ಕೂಡ ಆಲ್ಫಾ ನ್ಯೂಮರಿಕಲ್ ಚೆಕ್ ಮಾಡಿ ಇಡೋದು ಉತ್ತಮ. ಇಷ್ಟೇ. ಸೊ ಎಸ್, ಗುರೂಜಿಯವರು ಆ ಒಂದು ವೆಹಿಕಲ್ ನಂಬರ್ ಕ್ರೇಜನ್ನು ಸಂಖ್ಯಾಶಾಸ್ತ್ರಕ್ಕೆ ಅನುಗುಣವಾಗಿ ಬಹಳ ಅದ್ಭುತವಾಗಿ ವಿವರಿಸಿಕೊಟ್ಟಿದ್ದಾರೆ. ಸೊ ನಿಮ್ಮ ವೆಹಿಕಲ್ ನಂಬರ್ ಏನನ್ನುವಂಥದ್ದನ್ನು ಚೆಕ್ ಮಾಡಿ ಹೌದಾ ಅಲ್ವಾ ಅಂತ ನಮಗೆ ಕಾಮೆಂಟ್ ಮಾಡಿ. ನಮಸ್ಕಾರ.
ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.